ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಮಾಸ್ಟರ್ಸ್. ಇವತ್ತು 2 ವಿಷಯ ನಾವು ಕಲಿಯೋಣ. ಈ 2 ವಿಷಯ ಏನ್ ಮಾಡುತ್ತದೆ ಅಂದ್ರೆ ನಮ್ಮನ್ನು, ನಮ್ಮ ಮನಸ್ಸನ್ನು ಇನ್ನೂ ಚೆನ್ನಾಗಿ ಇಟ್ಕೊಳ್ಳೋಕೆ 2 ಉಪಾಯಗಳು. ಒಂದು, ಯಾವ ಒಂದು ಪರಿಸ್ಥಿತಿ, ಯಾವ ಒಬ್ಬ ವ್ಯಕ್ತಿ, ಯಾವ ಒಂದು ಮಾತುಗಳು ನಮ್ಮನ್ನು ಎಮೋಷನಲ್ ಆಗಿ, ಮೆಂಟಲ್ ಆಗಿ ಡಿಸ್ಟರ್ಬ್ ಮಾಡ್ತಾ ಇದೆಯೋ ಅದನ್ನ ಇಗ್ನೋರ್ ಮಾಡೋದು ಕಲಿಬೇಕು. ಪ್ರತಿ ದಿವಸ ನಮ್ಮ ಲೈಫಲ್ಲಿ ಎಷ್ಟೋ ಜನ ಬರ್ತಾರೋ ಹೋಗ್ತಾ ಇರ್ತಾರೆ. ಕೆಲವು ಜನ ನಮ್ಮ ಹತ್ರನೇ ಇರ್ತಾರೆ. ಏನೋ ಒಂದು ಮಾತಾಡಿ, ಏನೋ ಒಂದು ಚೇಷ್ಟೆಗಳನ್ನು ಮಾಡಿ, ಕಿರಿಕಿರಿ ಮಾಡಿ ನಮ್ಮನ್ನು ಡಿಸ್ಟರ್ಬ್ ಮಾಡೋಕೆ ಬರ್ತಾ ಇರ್ತಾರೆ. ಅವರು ಚೇಂಜ್ ಆಗ್ತಾರ ಅಂದ್ರೆ ಅದು ನಮ್ಮ ಕೈಯಲ್ಲಿ ಇಲ್ಲ, ಅದು ಅವ್ರ ಕೈಯಲ್ಲಿ. ಅಂತ ಒಂದು ವ್ಯಕ್ತಿ ಅನ್ನು ಅವಾಯ್ಡ್ ಮಾಡಬೇಕು. ಇಲ್ಲ ಅಂದ್ರೆ ಅವ್ರ ಮಾತುಗಳನ್ನು ಇಗ್ನೋರ್ ಮಾಡಬೇಕು. ಒಂದು ಪ್ರದೇಶಕ್ಕೆ ನಾವು ಹೋಗಿದ್ರೆ ಅಲ್ಲಿ ಡಿಸ್ಟರ್ಬೆನ್ಸ್ ಬರ್ತಾ ಇದ್ರೆ ಹೋಗ್ಬಾರದು. ನಿನ್ನೆ ನನ್ನ ಅಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ನಾನು, ಮಿಸ್ಸಸ್ ಅನಿತಾ ಮೇಡಮ್ ಇಬ್ಬರು ವಾಕ್ ಮಾಡ್ತಾ ಇದ್ವಿ. 2 ರೌಂಡ್ಸ್ ಮಾಡೋಣ ಅಂತ ಶುರು ಮಾಡಿ, ಮೊದಲನೇ ರೌಂಡಲ್ಲಿ ಒಂದು 200-300 ಮೀಟರ್ಸ್ ಹತ್ರ ಹೋಗಿದ ತಕ್ಷಣ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂದಿದೆ. ಆದ್ಮೇಲೆ ಚೆನ್ನಾಗಿತ್ತು. 1 ರೌಂಡ್ ಆದ್ಮೇಲೆ ನಾನು ಅವ್ರಿಗೆ ಕೇಳಿದ್ನಿ, ಇನ್ನೊಂದು ರೌಂಡ್ ಹೋಗೋಣ ಅಂತ. ಮತ್ತೆ ಅಲ್ಲಿ ಹೋಗಿದ್ರೆ, ಕರೆಕ್ಟ್ ಆ ಪ್ಲೇಸ್ಗೆ ಹೋಗಿದ್ರೆ ಮತ್ತೆ ಡಿಸ್ಟರ್ಬೆನ್ಸ್ ಬಂದಿದೆ. ನಾನು ಅವ್ರಿಗೆ ಹೇಳಿದ್ದೆ, ನೋಡಿ ಈ 2 ರೌಂಡ್ಸ್ ಅಲ್ಲಿ ಒಂದು 2 ಕಿಲೋಮೀಟರ್ ಅಲ್ಲಿ ಬರೀ ಆ 200 ಮೀಟರ್ಸ್ ಅಲ್ಲಿ ಎಷ್ಟೊಂದು ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಅಂದ್ರೆ ಹೌದು ಒಂದು ರೌಂಡ್. ಅಂದ್ರೆ ಆ ಒಂದು ಪ್ರದೇಶದಲ್ಲಿ ತುಂಬಾ ನೆಗೆಟಿವಿಟಿ ಇದೆ. ನಾವು ಅಲ್ಲಿ ಹೋಗಿದ್ರೆ ಆ ತರಂಗಗಳು ನಮ್ಮ ಮೈಂಡ್ನು, ನಮ್ಮ ಭಾವನೆಗಳು ಡಿಸ್ಟರ್ಬ್ ಮಾಡೋಕೆ ಶುರು ಮಾಡುತ್ತದೆ. ಅಂದ್ರೆ ನಮ್ಮ ಮನೆಯಲ್ಲಿ ಒಂದ್ ಕಡೆ ಡಿಸ್ಟರ್ಬೆನ್ಸ್ ಇದ್ರೆ ನಾವು ಪಿರಮಿಡ್ ಇಡ್ಬೋದು, ಕ್ರಿಸ್ಟಲ್ ಇಡ್ಬೋದು, ಮ್ಯೂಸಿಕ್ ಇಡ್ಬೋದು, ಒಂದು ದೀಪ ಇಡ್ಬೋದು, ಧ್ಯಾನ ಮಾಡ್ಬೋದು. ಬಟ್ ಹೊರಗೆ ಒಂದು ಜಾಗ ಇದ್ರೆ ಏನ್ ಮಾಡ್ಬೇಕು, ಆ ಜಾಗಕ್ಕೆ ಹೋಗೋದು ನಾವು ಇಗ್ನೋರ್ ಮಾಡಬೇಕು. ನಮ್ಮ ಕಂಟ್ರೋಲ್ ಅಲ್ಲಿ ಇದ್ರೆ ಅಲ್ಲಿ ಒಂದು ಪಿರಮಿಡ್ ಇಡ್ಬೋದು, ಇಲ್ಲ ಅಂದ್ರೆ ಆ ಜಾಗಕ್ಕೆ ನಾವು ಹೋಗೋದು ಇಗ್ನೋರ್ ಮಾಡಬೇಕು. ಇಲ್ಲ ಸರ್ ಹೋಗ್ಲೇಬೇಕು ಅಂದ್ರೆ ತುಂಬಾ ಅವೇರ್ನೆಸ್ ಇಟ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ಆ ಒಂದು ಪ್ರದೇಶ ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ಆ ತರನೇ ವ್ಯಕ್ತಿಗಳು, ಕೆಲವೊಂದು ವ್ಯಕ್ತಿಗಳು ಬೇಕಂತಾನೆ ನಮ್ಮನ್ನ ಮುಂದಕ್ಕೆ ಹಿಂದಕ್ಕೆ ತಳ್ತಾರೆ. ಎಮೋಷನಲ್ ಮೆಂಟಲ್ ಯಾವುದೋ ಒಂದು ವಿಷಯ ಮತ್ತೆ ಮತ್ತೆ ಹೇಳಿ ನಾವು ಡಿಸ್ಟರ್ಬ್ ಮಾಡೋದೇ ಅವರು ಜೀವನ ಲಕ್ಷ್ಯ ಅಂತ ಇಟ್ಕೊಳ್ತಾರೆ. ಅಂತ ಒಂದು ವ್ಯಕ್ತಿಯನ್ನು ಇಗ್ನೋರ್ ಮಾಡಿ, ಅವ್ರ ಮಾತುಗಳು ಇಗ್ನೋರ್ ಮಾಡಿ. ಈ 2 ನೀವು ಫಾಲೋ ಮಾಡಿದ್ರೆ ಮನಸ್ಸು ಶಾಂತಿಯಾಗಿರುತ್ತದೆ. ಯಾವಾಗ ಮನಸ್ಸು ಶಾಂತಿ ಆಗಿದೆಯೋ ಚೆನ್ನಾಗಿ ಧ್ಯಾನ ಮಾಡೋದು ಆಗುತ್ತೆ. ಚೆನ್ನಾಗಿ ನೀವು ಧ್ಯಾನ ಮಾಡಬೇಕು ಅಂದ್ರೆ ಮನಸ್ಸು ಶಾಂತವಾಗಿರ್ಬೇಕು. ಧ್ಯಾನ ಮಾಡೋ ಸಮಯ ಮಾತ್ರ ಅಲ್ಲ, ಬೇರೆ ಸಮಯದಲ್ಲಿನೂ ಯಾವ್ದು ಬೇಕಿಲ್ವೋ, ಉಪಯೋಗ ಇಲ್ವೋ ಅದನ್ನು ನಾವು ಇಗ್ನೋರ್ ಮಾಡ್ತಾ ಬರ್ಬೇಕು. ಅವಾಗ ಮನಸ್ಸು ಶಾಂತವಾಗಿರುತ್ತದೆ. ಧ್ಯಾನದಲ್ಲಿ ಕೂತ್ಕೊಂಡ ತಕ್ಷಣ ನಾವು ಧ್ಯಾನ ಒಳಗೆ ಹೋಗೋಕೆ ಸಾಧ್ಯ. 2ನೇದು, ಯಾವ ವಿಷಯ ತುಂಬಾ ಇಂಪಾರ್ಟೆಂಟು ಇವತ್ತೇ ಮಾಡಿ, ಈಗಲೇ ಮಾಡಿ, ನಾಳೆ ಅಂತ ಇರಬಾರದು. ಒಂದು ವಿಷಯ ನಾಳೆ ಮಾಡೋಣ ಅಂದ್ರೆ ಅದು ಇಂಪಾರ್ಟೆಂಟ್ ಇರಬಾರದು, ಅವತ್ತು ನಾಳೆ ಹಾಕೊಳ್ಳಿ. ಎಷ್ಟೋ ವಿಷಯಗಳು ನಾವು ಪೋಸ್ಟ್ಪಾನ್ ಮಾಡ್ತಾ ಬರ್ತೀವಿ. ಪೋಸ್ಟ್ಪಾನ್ ಮಾಡೋದು ಪರವಾಗಿಲ್ಲ, ಬಟ್ ತಲೆ ಒಳಗೆ ಅದು ಇದ್ರೆ ಮಾತ್ರ ಇವತ್ತೇ ಕಂಪ್ಲೀಟ್ ಮಾಡಿ. ಇವತ್ತೇ ನೀವು ಮಾಡಿಲ್ಲ ಅಂದ್ರೆ ಅದು ನಿಮ್ ತಲೆ ಒಳಗೇನೆ ಇದ್ರೆ ನೀನ್ ಧ್ಯಾನ ಮಾಡೋಕದು ಬಿಡಲ್ಲ. ಒಂದು ವ್ಯಕ್ತಿ, ಒಂದು ಪ್ರದೇಶ, ಒಂದು ಮಾತುಗಳು ನಿಮ್ಮನ್ನು ಡಿಸ್ಟರ್ಬ್ ಮಾಡಿದ್ರೆ ಇಗ್ನೋರ್ ಮಾಡಿ. ಯಾವುದು ಮುಖ್ಯವಾದ ಅರ್ಜೆಂಟ್ ಕೆಲಸಗಳಿದೆಯೋ ಇವಾಗ ಈಗಲೇ ಮಾಡಿ. 2 ನೀವು ಫಾಲೋ ಮಾಡಿದ್ರೆ ಡೀಪ್ ಮೆಡಿಟೇಷನ್ ಸಿಗುತ್ತೆ. ಯಾಕೆಂದ್ರೆ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್, ಇನ್ನರ್ ವರ್ಕ್ಸ್ 2 ಕಂಪ್ಲೀಟ್ ಆಗ್ಬಿಟ್ಟಿದ್ರೆ ಮೈಂಡ್ ಫ್ರೀ ಆಗಿರುತ್ತೆ. ನನಗೆ ಯಾವಾಗ್ಲೂ ಫ್ರೀ ಆಗಿರುತ್ತದೆ. ಕುತ್ಕೊಂಡ ತಕ್ಷಣ ನಾನು ಧ್ಯಾನಕ್ಕೆ ಹೋಗಿ. ಯಾಕೆಂದ್ರೆ ಧ್ಯಾನ ಮಾಡೋ ಸಮಯ ಅನ್ನೋದು, ಧ್ಯಾನ ಮಾಡಿಲ್ಲ ಅಂದ್ರೆ ಆ ಸಮಯದ ಇನ್ಫ್ಲೂಯೆನ್ಸಸ್ ಜಾಸ್ತಿ ಇರುತ್ತದೆ. 20 ರಿಂದ 22 ಗಂಟೆ ತುಂಬಾ ಅವೇರ್ನೆಸ್ ಆಗಿರ್ಬೇಕು, ಮನಸ್ಸು ಶಾಂತವಾಗಿರ್ಬೇಕು. ಯಾವುದೊಂದು ನೀವು ಕ್ಯಾರಿ ಮಾಡಬಾರ್ದು. ಅವಾಗ ಡೀಪ್ ಮೆಡಿಟೇಷನ್ ಇಮಿಡಿಯೇಟ್ ಆಗಿ ಸಿಗುತ್ತೆ. 40 ನಿಮಿಷ ಕುತ್ಕೊಳ್ತಾ ಇದೀನಿ, 50 ನಿಮಿಷ ಕುತ್ಕೊಳ್ತಾ ಇದೀನಿ, ಧ್ಯಾನಕ್ಕೆ ಹೋಗೋಕೆ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಲೈಫನ್ನು ನೀವು ಅಬ್ಸರ್ವ್ ಮಾಡಬೇಕು. ಎಷ್ಟು ಭಾರ ನೀವು ಇಲ್ಲಿ ತಲೆಯಲ್ಲಿ ಸುತ್ತಾ ಇದೆ ಅಂತ. ಅದೆಲ್ಲ ತೆಗ್ಬಿಟ್ಟು ಬಿಸಿ ಹಾಕ್ಬಿಡಿ, ಶೂನ್ಯವಾಗಿ ಇಟ್ಕೊಳ್ಳಿ, ಶಾಂತವಾಗಿರಿ. ಅವಾಗ ನೀವು ಕುತ್ಕೊಂಡ ತಕ್ಷಣ ಧ್ಯಾನಕ್ಕೆ ಹೋಗೋಕೆ ಸಾಧ್ಯ ಆಗುತ್ತೆ. ಅದು ಕ್ವಾಲಿಟಿ ಮೆಡಿಟೇಷನ್. 1 hour, 2 hours, 3 hours ಅವಾಗ ಧ್ಯಾನ ಮಾಡ್ತೀವಿ. ಇಲ್ಲ ಅಂದ್ರೆ ಕುತ್ಕೊಂಡು ಅವ್ರ ಬಗ್ಗೆ ಇವ್ರ ಬಗ್ಗೆ, ಅವ್ರು ಅದು ಮಾತಾಡಿದ್ರು, ಇದು ಕೊಡಬೇಕು, ನನ್ಗೆ ಅನ್ಯಾಯ ಆಯ್ತು, ಇದು ಅದು ಅಂತ ನಾವು ವಿಚಾರಣೆಗಳು ಜಾಸ್ತಿ ಇದ್ರೆ ಅದು ಧ್ಯಾನ ಅಲ್ಲ. ನಾವು ಅವಾಯ್ಡ್ ಮಾಡಬೇಕು, ವ್ಯಕ್ತಿಗಳನ್ನಾಗಿ, ಪ್ರದೇಶಗಳಾಗಲಿ, ಮಾತುಗಳಾಗಲಿ. ಕೆಲವೊಂದು ಆಬ್ಜೆಕ್ಟ್ಸ್ ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ. ಒಂದ್ಸತಿ ನಾನು ಒಂದು ವ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ದಿವಸ ಆಯ್ತು. ಆ ವ್ಯಾಲೆಟ್ ಇಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇತ್ತು. ಆಮೇಲೆ ನನ್ಗೆ ಗೊತ್ತಾಯ್ತು ಅದು ಲೆದರ್ ವ್ಯಾಲೆಟ್.
ದಿ ಇನಿಷಿಯಲ್ ಡೇಸಲ್ಲಿ, ಇವಾಗಲ್ಲ. ಅವಾಗ ಗೊತ್ತಾಯಿತು ನಮ್ಮ ಕೈಯಲ್ಲಿ ಇರೋ ಪ್ರತಿಯೊಂದು ಆಬ್ಜೆಕ್ಟ್ ಆಗಲಿ, ನಮ್ಮ ಸುತ್ತೂ ಇರೋ ಜನ ಆಗಲಿ, ನಾವಿರೋ ಪ್ರದೇಶ ಆಗಲಿ, ಇದು ಸರಿ ಮಾಡ್ಕೊಂಡಿದ್ರೇನೆ ನಮ್ಮ ಮೈಂಡ್ ತುಂಬ ರಿಫ್ಲೆಕ್ಷನ್ ಆಗ್ತಾ ಇರುತ್ತದೆ. ಪಿರಮಿಡ್ಸ್ ಉಪಯೋಗಿಸೋದು, ಮ್ಯೂಸಿಕ್ ಉಪಯೋಗಿಸೋದು ಸೆಕೆಂಡರಿ, ಬಟ್ ನಮಗೆ ಫಸ್ಟ್ ಅವೇರ್ನೆಸ್ ಬರಬೇಕು. ಯಾವ ವಿಷಯಗಳು ನಮ್ಮ ಎನರ್ಜೀಸನ್ನು ಕಮ್ಮಿ ಮಾಡ್ತಾ ಇದೆ, ಯಾವ ವಿಷಯಗಳು ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದೆ, ಅದನ್ನು ನೀವು ಅವಾಯ್ಡ್ ಮಾಡಿದ್ರೇನೆ ಎಷ್ಟೋ ಮುಂದಕ್ಕೆ ಹೋಗ್ತೀವಿ ಅಷ್ಟೆ. ಇದು ಯಾರು ನಿಮಗೆ ಹೇಳೋಕೆ ಸಾಧ್ಯ ಇಲ್ಲ, ನೀವೇ ಅಬ್ಸರ್ವ್ ಮಾಡಬೇಕು, ನಿಮ್ಮ ಅವೇರ್ನೆಸ್ಗೆ ಬರಬೇಕು. ನನಗೆ ಯಾವಾಗ್ಲೂ ಮೈಂಡಲ್ಲಿ ಒಂದು ವಿಷಯ ಓಡ್ತಾ ಇರುತ್ತೆ, ಏನು ಅಂದರೆ ಯಾರು ಯಾರನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಹೇಳೋಕ್ಕಾಗುತ್ತೆ ಅಷ್ಟೇ. ಅವರನ್ನೇ ಚೇಂಜ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಿಮ್ಮ ಟೈಮು, ನಿಮ್ಮ ಮೆಂಟಲ್ ಪೀಸು ಎಷ್ಟೊಂದು ಕಳೆದು. ಇದು ನಾನು ಫಾಲೋ ಮಾಡೋ ಗ್ರೇಟ್ ಸೂತ್ರಗಳು. ಟ್ರೈ ಮಾಡಿ ನೋಡಿ, ಒಂದು ವಾರ ಇದ ಮೇಲೆ ಫೋಕಸ್ ಮಾಡಿ. ಲೈಫ್ ಎಷ್ಟು ಚೆನ್ನಾಗಿರುತ್ತದೋ ಮೈಂಡ್ ಪೀಸ್ ಅಷ್ಟು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.